ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದಿಷ್ಟು ಗಣಿತದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇರ್ತಾನೆ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ತಮ್ಮ ಸೀರಿಯಲ್ ಹಾಕ್ಸಿಬಿಟ್ಟು ಮಾಡ್ಕೊಡಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂತಂದಾಗ ನಿಮ್ಗೆ ನೇರವಾಗಿ ಏನಾಗ್ತಪ್ಪ ಅಂದಾಗ ಸಿಗ್ತವೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳು ಯಾವ ಥರ ಇದಾವಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಗಣಿತದ ವಿಭಾಗದಲ್ಲಿ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದಾಗ ಸಿಲಿಂಡರ್ನಲ್ಲಿರುವಂಥ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಆಪ್ಷನ್ಸ್ ಎ ಒಳಗಡೆ 21, ಬಿ ಒಳಗಡೆ 12, ಸಿ ಒಳಗಡೆ 8, ಆಪ್ಷನ್ಸ್ ಡಿ ಒಳಗಡೆ 0 ಅಂತ ಕೊಟ್ಟಿದ್ದಾನೆ. ಸಿಲಿಂಡರ್ ಅಂದ ತಕ್ಷಣನೇ ನೀವು ಪಟಕ್ಕನ ಈ ಥರ ಸಿಲಿಂಡರ್ದು ಒಂದು ಚಿತ್ರ ಏನಾಗ್ತದಪ್ಪ ಅಂತಂದಾಗ ತಲೆ ಒಳಗಡೆ ಬರ್ಬೇಕು. ಹೌದಾ, ಇದನ್ನ ಸಿಲಿಂಡರ್ ಅಂತ ಕೇಳ್ತೇವೆ. ಈ ಸಿಲಿಂಡರ್ಗೆ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ ಸಿಲಿಂಡರ್ಗೆ ಅಂಚುಗಳೂ ಇಲ್ಲ, ಶೃಂಗಗಳೂ ಇಲ್ಲ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದೆ 0. ಅದೇ ಚೌಕಕ್ಕಾಗಲಿ ಆಯತಗಣಕ್ಕಾಗಲಿ ಇಲ್ಲಿ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ರಪ್ಪ ಅಂದಾಗ 12 ಸರಿ ಉತ್ತರ ಆಗ್ತಿತ್ತು. 8 ಶೃಂಗಗಳು ಕಂಡು ಬರ್ತಾವು ಚೌಕಗಣಕ್ಕಾಗಲಿ ಆಯತಗಣಕ್ಕಾಗಲಿ. ಇದಕ್ಕೆ ಸಿಲಿಂಡರ್ಗೆ ಅಂಚುಗಳೂ ಇಲ್ಲ, ಶೃಂಗಗಳೂ ಇಲ್ಲ. ಹಾಗಾದ್ರೆ ಮುಖಗಳು ವೃತ್ತಾಕಾರದ ಮೇಲ್ಮೈ ಮುಖಗಳು ಟೋಟಲ್ ಎಷ್ಟಾಗ್ತವಪ್ಪ ಅಂದ್ರೆ 2 ಕಂಡು ಬರ್ತಾವೆ. ಒಂದು ವಕ್ರ ಮೇಲ್ಮೈ ಟೋಟಲ್ ಆಗಿ 3 ಅಂತ ಅನಿಸ್ತದೆ. ಆದರೆ ಮುಖಗಳು ಅಂತ ಕಳೆದಾಗ 2 ಹಾಕ್ರಿ. ಆದರೆ ಚೌಕಗಣಕ್ಕಾಗಲಿ ಆಯತಗಣಕ್ಕಾಗಲಿ ಮುಖಗಳ ಸಂಖ್ಯೆ ಕೈನಪ್ಪ ಅಂದಾಗ 6 ಹಾಕಬೇಕು. ಅವಕ್ಕನ್ನ ಸಾಕಷ್ಟು ಸಲ ರಿಪೀಟ್ ಆಗಿದ್ದಾವೆ, ಅವಕ್ಕನ್ನು ಹೇಳಿದ್ದೀನಿ. ಇಲ್ಲಿ ಸಿಲಿಂಡರ್ ಮೇಲೆ ಒಂದು ಕ್ವಶನ್ಸ್ನ ಕೇಳಿದರೆ, ಇನ್ನೊಂದು ಶಂಕುಗೂ ಕೂಡ ಅಂಚುಗಳದಾವನ್ರಿ ಅಂತ ಕ್ವಶನ್ಸ್ ಕೇಳಿದಾಗ ಅಲ್ಲಿ ಕೂಡ ಶಂಕುಗಳಿಗೂ ಕೂಡ ಅಂಚುಗಳು ಇಲ್ಲ. ಅದು ಕೂಡ ತಮಗೆ ನೆನಪಿರಲಿ. ಇದು ಫಸ್ಟ್ ಪ್ರಶ್ನೆ ಆಗಿತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಪ್ರಶ್ನೆ ಈ ಥರ ಐತೆ. ಧಾರವಾಡದಿಂದ ಒಂದು ಬಸ್ಸು 20:30 ಗಂಟೆಗೆ ಹೊರಟು ಮೈಸೂರನ್ನು ಮರುದಿನ 7:25 ಗಂಟೆಗೆ ತಲುಪಿತು. ಹಾಗಾದರೆ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಪ್ರಶ್ನೆ ಕೊಟ್ಟಾರ. ಧಾರವಾಡದಿಂದ ಬಸ್ ಎಷ್ಟೊತ್ತಿಗೆ ಬಿಟ್ಟತ್ ನೋಡ್ರಿ, 20:30. 20:30 ನಾವು 12 ಗಂಟೆಗೆ ಪರಿವರ್ತನೆ ಮಾಡ್ಕೊಂಡಾಗ 21ದಾಗ ಎಷ್ಟಾಗ್ತದೆ ನೋಡ್ರಿ, 8:20 ಆಗ್ತದೆ. ಸಾರಿ 8 ಎಷ್ಟಾಗ್ತದೆ, 30 ನಿಮಿಷ. ನಿಮಿಷ ಏನು ಚೇಂಜಸ್ ಆಗಲ್ಲ. 20 ಗಂಟೆ ಅಂದಾಗ 8 ಗಂಟೆ ಆಕೈತೆ. ಹೌದಾ, 20 ಗಂಟೆ ಅಂದಾಗ ಎಷ್ಟಾಗ್ತೈತೆ, 4 ಅಂದಾಗ 16, 5 ಅಂದಾಗ 17, 6 ಅಂದಾಗ 18, 7 ಅಂದಾಗ 19, 8 ಅಂದಾಗ 20 ಅಂತ ಕರಿತೀವಿ. 8:30 ಅಂದ್ರೆ ರಾತ್ರಿ. ಇದು 8:30 PM ಆಗೈತಿ. 8:00ವರೆಗೆ ಬಸ್ ಬಿಡ್ತದೆ. ಮರುದಿನ ಅದು ಬೆಳಗ್ಗೆ ಹೋಗಿ 7:25ಕ್ಕೆ ಹೋಗ್ತದೆ. ನಾ ಏನು ಮಾಡ್ಬಿಡ್ತೀನಿ, ಅದು 7:25ಕ್ಕೆ ಹೋಗೋದೆ ನಾ ನಿಮಿಷಗಳನ್ನು ಎರಡು ನಮಗೆ ಸೇಮ್ ಆಗಲಿಪ್ಪ ಅಂತೇಳಿ 7:30ಕ್ಕೆ ಹೋಗೋದಂತ ತಿಳ್ಕೊಂಡ್ಬಿಡ್ತೀನಿ. 7:30ಕ್ಕೆ 5 ನಿಮಿಷ ಇಲ್ಲಿ ನಾನು ಜಾಸ್ತಿ ತೊಗೊಂಡಿನಿ. ಬಂದಂಥ ಆನ್ಸರ್ಗೆ 5 ನಿಮಿಷನ ಕಳೀನು. ಹಾಗಾದರೆ 7:30ಕ್ಕೆ ಹೋಗ್ಯದಂತ ಇಲ್ಲಿ 7:25ಕ್ಕೆ ಹೋಗಿತ್ತದು. ಬಟ್ ನಾನು 7:30ಕ್ಕೆ ಹೋಗ್ಯದಂತ ತಿಳ್ಕೊಂಡು ಆ ನಿಮಿಷವನ್ನು ಸೇವ್ ಮಾಡ್ಕೊಂಡ್ಬಿಟ್ನಪ್ಪ ಅಂದಾಗ ಕರೆಕ್ಟ್ ಗಂಟೆಗಳನ್ನು ಎನ್ಸಕ್ಕೆ ಬರ್ತದೆ ನನಗೆ. ಆವಾಗ 7:30ಕ್ಕಪ್ಪ ಅಂದ್ರೆ ರಾತ್ರಿ 8:30 ಅಂತ ಎಣಿಸ್ಕೋತ ಬರ್ರಿ. 9:30, 10:30, 11:30, 12:30, 1:30, 2:30, 3:30, 4:30, 5:30, 6:30, 7:30. ಹಾಗಾದರೆ ಟೋಟಲ ಎಷ್ಟು ಗಂಟೆ ಆಯಿತು, 11 ಗಂಟೆ ಆಯಿತು. ಎಷ್ಟು ಗಂಟೆ ಆಯ್ತು ರೀ, 11 ತಾಸು ಆಯಿತು. 11 ಗಂಟೆ ಆಯಿತು. ಈ 11 ಗಂಟೆ ಒಳಗಡೆ ನಾ ಏನು ಮಾಡಬೇಕು, ಇಲ್ಲಿ 5 ನಿಮಿಷ ನಾನು ಜಾಸ್ತಿ ತೊಗೊಂಡಿನಿ. 11 ಗಂಟೆಗೆ 5 ನಿಮಿಷ ನಾನು ಜಾಸ್ತಿ ತೊಗೊಂಡಿನಿ. ಆ 5 ನಿಮಿಷನ ಈ 11 ಗಂಟೆ ಒಳಗಡೆ ಕಳೆದ್ಬಿಟ್ಟೆವಪ್ಪ ಅಂದ್ರೆ ಎಷ್ಟು ಉಳಿತದೆ ನೋಡಿರಿ. 11 ಗಂಟೆ ಒಳಗಡೆ 5 ನಿಮಿಷ ಕಳೆದಾಗ 10 ಗಂಟೆ 55 ನಿಮಿಷ ಆಗ್ತೈತೆ. 55 ನಿಮಿಷ ಆಗ್ತೈತಿ. ಕಾಮನ್ ಆಗಿ ಟೈಮ್ ತಿಳಿತೈತಪ್ಪ ಅಂದ್ರೆ ಈಜಿಯಾಗಿ ಹೇಳ್ಬೋದು. 11 ಗಂಟೆಗೆ 5 ನಿಮಿಷ ಹಿಂದಕ್ಕೆ ಬಂದುಬಿಟ್ಟಪ್ಪ ಅಂದ್ರೆ 10:55 ಹಾಕದ. ಇನ್ನು 5 ನಿಮಿಷ ಸೇರಿಸಿದ್ರೆ 11 ಗಂಟೆ ಹಾಕದ. ಹಂಗಂದ್ರೆ 5 ನಿಮಿಷ ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೆ, 5 ನಿಮಿಷನ ಹಿಂದಕ್ಕೆ ಬರ್ಬೇಕು ಈಗ. ಹೀಗಾಗಿ 10 ಗಂಟೆ 55 ನಿಮಿಷಕ್ಕೆ ಏನಾಗ್ತದಪ್ಪ ಅಂದಾಗ ಆ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಳ್ಳುವಂಥ ಸಮಯ ಆಗಿರ್ತದೆ. ಈ ಥರ ಸಮಯದ ಮೇಲೆ ಒಂದು ಕ್ವಶನ್ಸ್ ನಿಮ್ಗೆ ಬರ್ತದೆ, ನೆನಪಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಕೊಡ್ರಿ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಸಿಮೆಟ್ರಿ ಅಂತ ಒಂದು ಪಾಠ ಇದೆ, ಸಮಮಿತಿ ಅಕ್ಷರಗಳು ಅಂತೇಳಿ. ಅದರಲ್ಲಿ ಸಮಮಿತಿ ಅಕ್ಷರಕ್ಕೆ ಉದ್ದನಾದ್ರೂ ಕಟ್ ಮಾಡ್ರಿ, ಲಂಬವಾಗಿ ಕಟ್ ಮಾಡ್ರಿ, ಅಥವಾ ಅಡ್ಡವಾಗಿ ಅದು ಕಟ್ ಮಾಡ್ರಿ. ಕಟ್ ಮಾಡಿದಾಗ ಎರಡೂ ಕಡೆ ಭಾಗಗಳು ಏನಾಗಬೇಕಪ್ಪ ಅಂದ್ರೆ ಸಮನಾಗಿ ಕಟ್ ಆಗಬೇಕು. ಅವಕ್ಕನ್ನು ನಾವು ಸಮಮಿತಿ ಅಕ್ಷರಗಳು ಅಂತ ಕರಿತೇವೆ. ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಯಾವ್ದು ನೋಡ್ರಿ, ಎಫ್ನ ಈ ಥರ ಐತಿ. ನಾನು ಹಿಂಗೆ ಅಡ್ಡ ಕಟ್ ಮಾಡಿದ್ನಿ ಅಂದ್ರೆ ಮೇಲೆ ಚೇಂಜ್ ಆಗ್ತದೆ, ಹಿಂಗೆ ಉದ್ದ ಕಟ್ ಮಾಡಿದ್ನಪ್ಪ ಈ ಕಡೆ ಸೈಡ್ ಚೇಂಜ್ ಆಗ್ತದೆ. ಜೀನು ನೋಡ್ರಿ, ಅಡ್ಡಕ್ಕೆ ಕಟ್ ಮಾಡೋಕೆ ಬರಲ್ಲ, ಲಂಬವಾಗಿ ಕಟ್ ಮಾಡೋಕೆ ಬರಲ್ಲ, ಎರಡೂ ಕಡೆ ಸೇಮ್ ಬರೋಂಗಿಲ್ಲ. ಜೇನು ಕೂಡ ಬರೋಂಗಿಲ್ಲ. ಹಾಗಾದ್ರೆ ಏನು ನೋಡ್ರಿ, ಏನು ಹಿಂಗೆ ಉದ್ದ ಕಟ್ ಮಾಡಿಬಿಟ್ಟಪ್ಪ ಅಂದಾಗ ಎರಡೂ ಕಡೆ ಏನಾಗ್ತದಪ್ಪ ಅಂದಾಗ ಈಕ್ವಲ್ ಆಗ್ತದೆ. ಹೌದಾ, ದೊಡ್ಡದು ಎ ತೆಗಿರಿ. ತೆಗೆದಾಗ ಹಿಂಗೆ ನಾನು ಸೆಂಟ್ರ್ ಕಟ್ ಮಾಡಿದಂದ್ರೆ ಎರಡೂ ಕಡೆ ಭಾಗಗಳು ಏನಾಗ್ತದಪ್ಪ ಅಂದ್ರೆ ಸೇಮ್ ಈಕ್ವಲ್ ಪಾರ್ಟ್ ನಮ್ಗೆ ಕಟ್ ಆಗ್ತದೆ. ಹೀಗಾಗಿ ಎ ಸಮಮಿತಿ ಅಕ್ಷರಕ್ಕೆ ಉದಾಹರಣೆ ಆಗ್ತದೆ. ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್.
ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು 9ನೇ 5 ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಇದರಲ್ಲಿ ಸ್ವಲ್ಪ ಬಣ್ಣ ಹಾಕಿದ್ ನೋಡ್ರಿ, 1 2 3 4 ಇದಕ್ಕೆ 4 ಬಣ್ಣ ಹಾಕ್ಯಾರ. ಇದರಲ್ಲಿ 3 1 3 3 7 3 9 ಅದಾವ ಕರೆ, ಬಟ್ 4 ಬಣ್ಣಕ್ಕೆ ಬಣ್ಣ ಹಾಕಿದ್ರಿಂದ ಆಪ್ಷನ್ ಸಿ ತಪ್ಪಾಯಿತು. ಇಲ್ಲಿ 3 ಬಣ್ಣಕ್ಕೆ ಬಣ್ಣ ಹಾಕ್ಯಾರ, ಇದು ಹೋಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, 1 2 3 4 5 5ಕ್ಕೆ ಬಣ್ಣ ಹಾಕ್ಯಾರ. ಟೋಟಲ್ 3 3 3 7 3 3 9 ಐತೆ. 9ರಾಗ 5 ಪಕ್ಕಕ್ಕೆ ಬಣ್ಣ ಹಾಕಿದ್ದಾರೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇಲ್ಲಿ ನೋಡ್ರಿ, 3 4 5 6ಕ್ಕೆ ಬಣ್ಣ ಹಾಕಿದ್ದಾರೆ. ಹೀಗಾಗಿ ಇದು ತಪ್ಪ ಆನ್ಸರ್ ಆಗ್ತದೆ. ಇದು ಈಜಾಗಿ ನೀವು ಗುರುತಿಸ್ತೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, 5 ಅಂಕಿ ಅತ್ಯಂತ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಅಂದಾಗ ಏನು ಮಾಡ್ಬೇಕಂತ ಹೇಳಿ 5 9 ಬರೀಬೇಕು. 1 2 3 4 5 5 ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಇಷ್ಟ ಆಗುತ್ತದೆ, 99,999. ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ 5 ಅಂಕಿ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ ಅಂದಾಗ ಮೊದಲು 1 ಬರೀಬೇಕು, ಉಳಿದಿದ್ದೆಲ್ಲ 0 ಬರೀಬೇಕು. 2 3 4 5 ಇಷ್ಟು ಬರೆದ್ರೆ ಸಾಕು. ಇವರು ಕೂಡಿಸ್ಬಿಡ್ಬೇಕು. ಮೊತ್ತ ಅಂತಂದಾಗ 9 9 9 9 9 9 9 9 1 10 ಈ ಥರ ಇರುವಂಥ ಆಪ್ಷನ್ಸ್ ಎಲ್ಲ ಐತಿ, ಹುಡುಕ್ರಿ. ಇದೇ ಸರಿ ಉತ್ತರ ಆಗ್ತದೆ. ಇಲ್ಲಿ 3 1 ಈ ಥರ ಆಪ್ಷನ್ಸ್ದಾಗ ಇರೋದೆಲ್ಲಿದಪ್ಪ ಅಂತಂದಾಗ ಆಪ್ಷನ್ ಸಿ ಏದಾಗೈತೆ ನೋಡ್ರಿ, ಎ ಇಸ್ ದ ಇದಕ್ಕೆ ಸರಿ ಉತ್ತರ ಆಗ್ತದೆ. ಹೌದಾ? 10419 10419 ಇಲ್ಲೈತಾ. ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ನೋಡ್ರಿ, ಆಯತಘನವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಆಯತಘನ ಇದು 3 ಆಯಾಮದ ಆಕೃತಿಗಳ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ನಿಮ್ಗೆ. ಅಲ್ಲಿ ನಿಮ್ಗೆ ಈ ಆಯತ ಮುಖಗಳು ಕೇಳ್ಬೋದು, ಶೃಂಗ ಕೇಳ್ಬೋದು, ಅಂಚುಗಳು ಕೇಳ್ಬೋದು. ಇಲ್ಲಕ್ಕಪ್ಪ ಅಂದ್ರೆ ಅವಕುರದ ಘನಾಕೃತಿಗಳನ್ನು ಕೇಳ್ಬೋದು. ಹಾಗಾದರೆ ಇದಕ್ಕೆ ಸರಿ ಉತ್ತರ ನೋಡ್ರಿ ಆಯತಘನ. ಹೆಸರೇ ಸೂಚಿಸ್ತದೆ, ಇದ್ರಾಗ ಆಯತಘನ ಈಸಿಯಾಗಿ ನೀವು ಗುರುತಿಸ್ತೀರಿ. ಇದು ಆಯತಘನವನ್ನು ಸೂಚಿಸುವಂಥ ರೇಖಾಕೃತಿಯ ಚಿತ್ರ ಆಗಿರ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗಿರ್ತದೆ. ಇದು ಚೌಕಘನ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್, ಯಾವುದೇ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನ ಏನು ಅಂತ ಕ್ವಶನ್ಸ್ನ ಕೊಟ್ಟಾರ. ಯಾವುದೇ ಒಂದು ಧನಾತ್ಮಕ ಸಂಖ್ಯೆ ಆಗಿರಲಿ, ಅದರ ಕನಿಷ್ಠ ಅಪವರ್ತನ ಏನಾಗಿರ್ತದಪ್ಪ ಅಂತಂದಾಗ 1 ಆಗಿರ್ತದೆ. ಅತ್ಯಂತ ಚಿಕ್ಕ ಅಪವರ್ತನ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ 1 ಅಂತ ಹೇಳಿದ್ದೀನಿ. ಅದು ಅವಿಭಾಜ್ಯ ಸಂಖ್ಯೆದಲ್ಲಿರಲಿ, ಭಾಜ್ಯ ಸಂಖ್ಯೆದಿರಲಿ, ನಮಗೆ ಸಂಬಂಧ ಇಲ್ಲ. ಅಪವರ್ತನಗಳನ್ನು ಸ್ಟಾರ್ಟಿಂಗ್ ಎಲ್ಲಿಂದ ಬರೀಬೇಕಪ್ಪ ಅಂದಾಗ 1ರಿಂದ ಬರೀಬೇಕು. ಉದಾಹರಣೆಗೆ ಈಗ 12 ಅಪವರ್ತನಗಳನ್ನು ಬರೀರಿ ಅಂತ ಕೊಟ್ಟಾಗ 12 1ರಿಂದ ಭಾಗ ಆಗ್ತದೆ, 1 ಸ್ಟಾರ್ಟಿಂಗ್ ಬರೀಲೇಬೇಕು. ನೆಕ್ಸ್ಟ್ 2 3 4 ನೆಕ್ಸ್ಟ್ 6 ನೆಕ್ಸ್ಟ್ 12 ಇವು ಅಪವರ್ತನಗಳಂತೇಳಿ ಬರೀತೀರಿ. ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? 1. ಹಾಗಾದರೆ ಅತ್ಯಂತ ಚಿಕ್ಕ ಅಪವರ್ತನ ಯಾವುದೇ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನ 1 ಆಗಿರ್ತದೆ. ಕ್ಲಿಯರ್? ನೆಕ್ಸ್ಟ್, 44ನ್ನು 2ರಿಂದ ಭಾಗಿಸಿದಾಗ ಬರುವ ಶೇಷ ಏನಂತೆ. 2ರಿಂದ ಭಾಗಿಸಿದಾಗ 44ನ್ನು 2ರಿಂದ ಭಾಗಿಸಿದಾಗ ಸರ್ ಇದು ಎಂಥ ಸಂಖ್ಯೆ ಐತೆ ನೋಡ್ರಿ, ಸಮಸಂಖ್ಯೆ ಐತಿ. ಸಮಸಂಖ್ಯೆಯನ್ನು ನೀವು 2ರಿಂದ ಭಾಗಿಸಿದಾಗ ಯಾವಾಗಲೂ ಆನ್ಸರ್ ಏನು ಬರ್ತದಪ್ಪ ಅಂದಾಗ 0ನೇ ಬರ್ತದೆ. ಹೌದಾ? ಬೇಕಾದ್ರೆ 44ನ್ನು ನೀವು ಹಿಂಗೆ ಭಾಗಿಸ್ಕೊತ ಹೋಗ್ತೀರಿ. ಯಾವ ಥರ? 2 2 ಎಷ್ಟಪ್ಪ ಅಂದಾಗ 2 4 ಅಂತೀರಿ, ಮತ್ತೆ 4 ಇಳಿಸ್ಕೋತೀರಿ, ಮತ್ತೆ 2 4 ಅಂತ ಕೇಳ್ತೀರಿ. ಇಲ್ಲಿ ಶೇಷ ಏನು ಬರ್ತದೆ ಅಂತ ಕ್ವಶನ್ಸ್ ಕೇಳ್ಯಾರ. ಶೇಷ 0 ಬರ್ತದೆ. ಯಾವುದೇ ಒಂದು ಸಮಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಿದಾಗ ಯಾವಾಗಲೂ ಆನ್ಸರ್ ಏನು ಬರ್ತದಪ್ಪ ಅಂದಾಗ 0ನೇ ಬರ್ತದೆ. ಇದು ಗಣಿತದ ಒಳಗಡೆ ಒಂದು ಲಕ್ಷಣ. ಹೌದಾ? ಅಥವಾ ಆ ಸಂಖ್ಯೆಗಳನ್ನು ನೀವೇನು ಮಾಡೋಕ್ಕೂ ಭಾಗಿಸೋದ್ರಿಂದ ಯಾವುದೇ ಒಂದು ಸಮಸಂಖ್ಯೆಗಳನ್ನು ಭಾಗಿಸ್ಬೇಕಾಗಿತ್ತಪ್ಪ ಅಂತಂದಾಗ ಅರ್ಧ ಮಾಡಿಬಿಡೋಕು, ಅದೇ ಅದರದ್ದು ಆನ್ಸರ್ ಆಗಿರ್ತದೆ. ಉದಾಹರಣೆಗೆ ಈಗ ಇಲ್ಲಿ ಬರೀತೀನಿ ನೋಡ್ರಿ, 4 8 6 4 2 ಈ ಥರ ಡಿವೈಡೆಡ್ ಬೈ 2 ಅಂತ ಕೊಡ್ತಾನೆ. ಕೊಟ್ಟಾಗ ಸರ್ ಇದನ್ನು ಡಿವೈಡೆಡ್ ಬೈ 9 ಈ ಥರ ಮಾಡಿದ್ದಿಲ್ಲ, ಆ ಥರ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ. ಸುಮ್ಮನೆ ಅರ್ಧ ಮಾಡಬೇಕು. 4 ಅರ್ಧ 2, 8 ಅರ್ಧ 4, 6 ಅರ್ಧ 3, 4 ಅರ್ಧ 2, 2 ಅರ್ಧ 1 ಇದೇ ಅದರ ಆನ್ಸರ್ ಆಗಿರ್ತದೆ. ಹೌದಾ? ಸಮಸಂಖ್ಯೆಗಳನ್ನು ನಾವು 2ರಿಂದ ಭಾಗಿಸಿದಾಗ ಯಾವಾಗಲೂ ಏನು ಮಾಡಬೇಕು? ಅರ್ಧ ಮಾಡಿಬಿಡಬೇಕು. ಅವಾಗ ಇದೇ ಆನ್ಸರ್ ಆಗಿರ್ತದೆ. ಕ್ಲಿಯರ್? ನೆಕ್ಸ್ಟ್, ಭಿನ್ನ ರಾಶಿಯ ಸರಳ ರೂಪ. ಸರಳ ರೂಪ ಅಂದ್ರೆ ಒಂದೇ, ಕನಿಷ್ಠ ರೂಪ ಅಂದ್ರೂ ಒಂದೇ, ಆದರ್ಶ ರೂಪ ಅಂದ್ರೂ ಒಂದೇ, ಸಂಕ್ಷಿಪ್ತ ರೂಪ ಅಂದ್ರೂ ಒಂದೇ. ಇಂಗ್ಲೀಷ್ನಾಗ ಕಟ್ತಾವ ಈ ಥರ ಸ್ಮಾಲೆಸ್ಟ್ ಫ್ರಾಕ್ಷನ್ಸ್ ಅಂತೇಳಿ ಕರಿತೇವೆ. ಇವ್ರನ್ನ ಏನು ಮಾಡೋದಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕಪ್ಪ ಅಂದಾಗ ಇಲ್ಲಿ ಏನು ಮಾಡೋದು? ಕಡ್ತಾ ಹೊಡೆದ್ಬಿಡೋದು. ಸರಳ ರೂಪ ಅಂದ್ರೇನು? ಡೈರೆಕ್ಟ್ ದೊಡ್ಡ ಮಗ್ಗಿ ಬರ್ತಿತ್ತಪ್ಪ ಅಂದ್ರೆ ಹೊಡೆದ್ಬಿಡೋಕು. 24 1 24 24 3 72 1/3 ಆಗ್ತೈತಿ. ಇದಕ್ಕೆ ಸರಿ ಉತ್ತರ ಏನಪ್ಪ ಅಂದಾಗ
ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ 1/3. ಇಲ್ಲಪ್ಪ ಅಂದ್ರೆ ನೀವು ಸಣ್ಣ ಮಗ್ಗಿಲಿಂದ ಹೊಡಿತಿದ್ರೆ ಹೊಡಿಬೋದು. ಈ ಸದ್ದ ಈ 24 ಮಗ್ಗಿ ಬರಂಗಿಲ್ಲಪ್ಪ ಅಂತಂದಾಗ 24 ಡಿವೈಡೆಡ್ ಬೈ 72 ಐತಿ. 12 12 24, 12 6 72, 2 1 2, 2 3 6, 1/3 ಅದು ಆನ್ಸರ್ ಬರಲೇಬೇಕು, ಕನಿಷ್ಠ ರೂಪ. ನೆಕ್ಸ್ಟ್ 50, 2 ಮತ್ತು 1ರ ಗುಣಲಬ್ಧ ಏನು ಅಂತ ಕ್ವಶನ್ಸ್ನ ಕೊಟ್ಟ. ಏನಿಲ್ಲ, 50 ನೆಕ್ಸ್ಟ್ ಇಂಟು 2 ಮತ್ತು ಇಂಟು 1ರ ಗುಣಲಬ್ಧ. 52 100, 100 1 100 ಆಗ್ತದೆ. ಯಾವುದೇ ಒಂದು ಸಂಖ್ಯೆ ಹೊಳ್ಳಿ ಮಲ್ಟಿಪ್ಲಿಕೇಶನ್ಸ್ ಒಂದರಲ್ಲೇ ಮಾಡಿದಾಗ ಒಂದೇ ಬರ್ತದೆ, ಅದೇ ಬರ್ತದೆ. 52 100, 100 1 100 ಬರ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದರ ಗುಣಲಬ್ಧ 100 ಆಗಿರ್ತದೆ. ನೆಕ್ಸ್ಟ್ ಶೈಲಾಳು 1123 ಮಿಠಾಯಿಗಳನ್ನು ತನ್ನ 25 ಜನ ಗೆಳತಿಯರಿಗೆ ಸಮನಾಗಿ ಹಂಚ್ತಾಳೆ. ನಂತರ ಅವಳ ಬಳಿ 23 ಮಿಠಾಯಿಗಳು ಉಳಿದರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟ. ಈ ಥರ ಕೊಟ್ಟಾಗ ಭಾಗಿಸ್ಕೊತ ಹೋಗ್ಬೇಕು. ಟೋಟಲ್ ಎಷ್ಟೈತೆ? ಅದು 1123 ಮಿಠಾಯಿಗಳದಾವು. ಹಾಗಾದರೆ ಅವಳು ಎಷ್ಟು ಸ್ನೇಹಿತರಿಗೆ ಹಂಚ್ತಾಳ? 25 ತನ್ನ ಗೆಳತಿಯರಿಗೆ ಹಂಚ್ತಾಳತ್ತೆ. 25ರಿಂದನೇ ಭಾಗಿಸ್ಬಿಡ್ಬೇಕು ಅಷ್ಟೇ. ಹೌದಾ? 25ರಿಂದ ಭಾಗಿಸಿದಾಗ ಅಲ್ಲಿ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟು? ಅವಕ್ಕಿನ ಬಳಿ ಹೊಳ್ಳಿ ಎಷ್ಟು ಉಳಿತಾವಂತ? 23 ಮಿಠಾಯಿಗಳು ಉಳಿತಾವೆ. ಅಂದರೆ ಶೇಷದಾಗ 23 ಉಳಿಬೇಕು. ಈಗ ನೋಡ್ರಿ, 25 4 ಏನಾಗ್ತದಪ್ಪ ಅಂದಾಗ 100 ಅಂತ ಕರಿತೀವಿ. 25 4 2ಕ್ಕೆ 2, 1ಕ್ಕೆ 1, 1ರಾಗ 1 ಹೋದ್ರೆ 0. ಹೌದಾ? ಇನ್ನು ಮತ್ತೆ ಇಲ್ಲ 25ಕ್ಕೆ 12 ಸಾಂದ್ ಆಗೋದ್ರಿಂದ ಈ 3 ಕೂಡ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದಾಗ ಇಳಿಸ್ಕೊತೀನಿ. ಅವಾಗ 25 125, 125 ಜಾಸ್ತಿ ಆಗ್ತದೆ. ಮತ್ತೆ 25 4 100 ತೊಗೋಬೇಕು. ನಾನು 25 4 ಎಷ್ಟಪ್ಪ ಅಂದಾಗ 100. 3ಕ್ಕೆ 3, 2ಕ್ಕೆ 2, 1 0ಕ್ಕೆ 1ರ 1 ಕಳೆದು 0. 23 ಮಿಠಾಯಿಗಳು ಹಾಕಿದ ಬಲ್ಲಿ ಉಳಿದ್ವು. ಶೇಷದಾಗ 23 ಮಿಠಾಯಿ ಉಳಿತಾವಂತ. 25 ಜನ ಗೆಳತಿಯರಿಗೆ ಸಮನಾಗಿ ಹಂಚ್ತಾಳೆ. ಸಮನಾಗಿ ಹಾಗಾದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಹಂಚ್ಬೇಕಾಕಿ? 44 ಮಿಠಾಯಿಗಳನ್ನು ಕೊಡಬೇಕು. 25 ಜನ ಹುಡುಗಿಯರದಾರ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಮಿಠಾಯಿಗಳು ಕೊಟ್ಟಂಗಾಯ್ತು? 44 ಮಿಠಾಯಿ ಕೊಟ್ಟಂಗಾಯ್ತು. 44 ಮಿಠಾಯಿಗಳನ್ನು ಕೊಟ್ರೆ ಆಕಿನ ಬಲ್ಲಿನ ಎಷ್ಟು ಉಳಿತಾವತ್ತೆ? 23 ಮಿಠಾಯಿಗಳು ಉಳಿತಾವತ್ತೆ. ಹಾಗಾದರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟಪ್ಪ ಅಂದಾಗ 44. ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ ಇವುಗಳ ಮೊತ್ತ ಅಂತ ಕ್ವಶನ್ಸ್ನ ಕೊಟ್ಟಾರಲ್ಲ. ಏನು? 1 3 5 7 9 11. ಸರ್ ಇವುಗಳ ಮೊತ್ತ ಅಂದಾಗ ಏನು ಮಾಡಿ ಕೂಡಿಸ್ಕೋಬೇಕು. ಇವೆಲ್ಲ ಎಂಥ ಸಂಖ್ಯೆಗಳು ನೋಡ್ರಿ? ಬೆಸ ಸಂಖ್ಯೆಗಳು, ಕ್ರಮಾನುಗತವಾಗಿದಾವ ಬೆಸ ಸಂಖ್ಯೆಗಳು. 1 2 1 3 5 7 9 11 ಕ್ರಮಾನುಗತವಾಗಿ ಬೆಸ ಸಂಖ್ಯೆಗಳದಾವು. ಹಾಗಾದ್ರೆ ಎಷ್ಟು ಅದಾವೆ ಅನಿಸ್ರಿ? 1 2 3 4 5 6 ಅದಾವೆ. 6 ಅದಾವಪ್ಪ ಅಂದಾಗ 6ರ ವರ್ಗ ಎಷ್ಟಪ್ಪ ಅಂದಾಗ 36. ಹಾಗಾದರೆ ಒಟ್ಟು ಕೂಡಿಸಿದ್ರು ಕೂಡ 36 ಆನ್ಸರ್ ಬರ್ತದೆ. ಬೇಕಾದ್ರೆ ಕೂಡಿಸಿ ನೋಡ್ರಿ. 11 1 9 ಎಷ್ಟಪ್ಪ ಅಂದಾಗ 20 21 7 27 27 1 5 ಕೂಡಿಸ್ರಿ ಎಷ್ಟಪ್ಪ ಅಂದಾಗ 32 32 1 3 ಕೂಡಿಸ್ರಿ 35 35 1 36 ಬರಲೇಬೇಕು. ಹಾಗಾದರೆ ಇಲ್ಲಿ ಯಾವ ಸಂಖ್ಯೆಗಳನ್ನು ಗುಣಿಸಿದ್ರೆ 36 ಬರ್ತದೆ ನೋಡಿ. 27 3 81 ಬರ್ತದೆ. ಇದು ಕೂಡ ಆನ್ಸರ್ ಆಗಲ್ಲ. 9 18 ಬರ್ತದೆ. ಇದು ಆಗಲ್ಲ. 18 36 ಆಗ್ತದ. ಹಾಗಾದರೆ 36ಕ್ಕೆ ಈಕ್ವಲ್ ಟು ಆಪ್ಷನ್ ಸಿ ಸರಿ ಇದು ಉತ್ತರ ಆಗ್ತದೆ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದಾಗ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. 22 110 ದೊಡ್ಡ ಸಂಖ್ಯೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಲಂಬಕೋನದ ಅಳತೆ. ಲಂಬಕೋನದ ಅಳತೆ ಎಲ್ಲರಿಗೂ ಗೊತ್ತಿದೆ. ಎಷ್ಟಪ್ಪ ಅಂದಾಗ 90 ಡಿಗ್ರಿ ಅನ್ನೋದು. ಬಟ್ ಇಲ್ಲಿ 90 ಡಿಗ್ರಿ ಅಂತ ಆಪ್ಷನ್ಸ್ ಕೊಟ್ಟಿಲ್ಲ. ಬದಲಾಗಿ ಏನು ಕೊಟ್ಟಾನಪ್ಪ ಅಂದಾಗ 180 - 2. 180ರಾಗ 2 ಕಳೆದ್ರೆ 178 ಬರ್ತದೆ. ಇದು ವಿಶಾಲ ಕೋನ ಆಗ್ತದೆ. ತಪ್ಪಾಯಿತು. ಈಗ 180 ಡಿವೈಡೆಡ್ ಬೈ 2 ನೋಡಿರಿ, ಸಮಸಂಖ್ಯೆ ಐತೆ. ಸಮಸಂಖ್ಯೆ ಡಿವೈಡೆಡ್ ಬೈದಾಗ ಏನು ಮಾಡ್ಬೇಕು ಅಂತ ಹೇಳಿ ಅರ್ಧ ಮಾಡ್ಬೇಕು. 180ರ ಅರ್ಧ ಎಷ್ಟು? 90 ಬರ್ತದೆ. ಹಾಗಾದರೆ ಲಂಬಕೋನದ ಅಳತೆ ಯಾವ್ದು ಕರೆಕ್ಟ್ ಆಗ್ತದೆ? ಈಗ ಇದೇ ಕರೆಕ್ಟ್ ಆನ್ಸರ್ ಆಗ್ತದೆ. ಈಗ 180 ಇಂಟು 2 ಮಾಡಿದಾಗ ಡಬಲ್ ಮಾಡ್ಬೇಕು. 18 36, ಇದೊಂದು 0 ಇದೆ 360. ಇದು ಪೂರ್ಣ ಕೋನ ಆಗ್ತದೆ. ಇದು ಆನ್ಸರ್ ಆಗಲ್ಲ. 180 ಪ್ಲಸ್ 1 2 182 ಆಗ್ತದೆ. ಇದು ಕೂಡ ಆನ್ಸರ್ ಆಗಲ್ಲ. ಹೌದಾ? ಹೀಗಾಗಿ ಲಂಬಕೋನದ ಅಳತೆ 180 ಡಿವೈಡೆಡ್ ಬೈ 2. ನೇರವಾಗಿ ಕೊಡಲಿಲ್ಲ ಅಂದರೂ ಈ ಥರ ಕೊಟ್ಟಿರ್ತಾನೆ. ಹಿಂಗೂ ಕೂಡ ಕ್ವಶನ್ಸ್ನ ಕೇಳ್ತಾನೆ. ನಮಗೇನಪ್ಪ ಅಂದ್ರೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಒಂದು ಚೌಕಾಕಾರದ ಮೈದಾನದ ಉದ್ದ 25 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಏನು ಅಂತ ಕ್ವಶನ್ಸ್ನ ಕೊಟ್ಟಾನೆ. ಈ ಸುತ್ತಳತೆ ವಿಸ್ತೀರ್ಣ ಅಂತೂ ಸಾಕಷ್ಟು ಹೇಳಿದ್ರಿ. ಇದೇನಪ್ಪ ಅಂದ್ರೆ ಒಂದು ಚೌಕಾಕಾರದ ಮೈದಾನ, ಅದರ ಉದ್ದ ಎಷ್ಟದಪ್ಪ ಅಂದ್ರೆ 25 ಮೀಟರ್ ಅದತ್ತ. ಹಾಗಾದರೆ ಚೌಕದ ಎಲ್ಲ ಬದಿಗಳು ಏನಾಗಿರ್ತಪ್ಪ ಅಂದಾಗ ಸಮ ಆಗಿರ್ತಾವೆ. 25 ಅಂದ್ರೆ 4 ಬಾಹುಗಳು ಇರ್ತಾವೆ. ಹೀಗಾಗಿ 25 ಇಂಟು 4 ಮಾಡ್ಬೇಕು. 25 4 ಎಷ್ಟು ರೀ? 100 ಆಗ್ತದೆ. ಇಲ್ಲಿ ಮೀಟ್ರ್ ಇತ್ತಪ್ಪ ಅಂದಾಗ ಆನ್ಸರ್ ಕೂಡ ಮೀಟ್ರ್ದಾಗ ಬರಬೇಕು. ಯಾಕಪ್ಪ ಅಂದಾಗ
ಹಾಗಾಗಿ ಇದು ಕೇಳಿದ್ದು ಸುತ್ತಳತೆ. ಹಾಗಾಗಿ 100 ಮೀಟರ್ ಇದಕ್ಕೇನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ, ಸಾಕಷ್ಟು ಮಾತಾಡಿದ್ದೀನಿ ಇದ್ರ ಬಗ್ಗೆ, ಸುತ್ತಳತೆ, ವಿಸ್ತೀರ್ಣ ಅದೆಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ 0.27ನ ಭಿನ್ನರಾಶಿಯ ರೂಪ ಏನು ಅಂತ ಕ್ವಶನ್ಸ್ನ ಕೊಟ್ಟಾನ. 0.27ನ ಭಿನ್ನರಾಶಿ ಕೊಟ್ಟಂಥ ಸಂಖ್ಯೆ ಏನಂತಂದ್ರೆ ಅದನ್ನು ಆ್ಯಸ್ ಇಟ್ ಈಸ್ ನಾವು ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡು ಕೆಳಗಡೆ ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಇದೆ, 100 ಸ್ಥಾನಕ್ಕೆ ಕೆಳಗಡೆ ಕೊಟ್ಬಿಟ್ಟಾಗ ಸಾಕು. ಇದು ಭಿನ್ನರಾಶಿಯ ರೂಪ ಏನಾಗ್ತದೆ, ಆಪ್ಷನ್ಸ್ ಬಿ ಐತಲ್ಲ ಇಲ್ಲಿ, ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಹೌದಾ, ಕ್ಲಿಯರ್? ಒಳಗೊಮ್ಮೆ ನಿಮಗೆ ಕಡ್ತ ಹೊಡೆಯೋದು ಏನು ಅಂದಿದ್ನಪ್ಪ ಅಂದ್ರೆ ಕಡ್ತ ಹೊಡಿಬೇಕು, ಇಲ್ಲಕ್ಕಪ್ಪ ಅಂದ್ರೆ ನೇರವಾಗಿ ಇಷ್ಟೇ ಬರೆದು ಇಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 20 ಸಮನಾದ ಸಮಯ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. 20 ಅಂದ್ರೆ ಆಗಲೇ ಇದೇ ಕ್ವಶನ್ ಪೇಪರ್ ಒಳಗಡೆ ಬಿಡಿಸಿದ್ದೀವಿ. 20 ಅಂತಂದಾಗ ಸಮಯ ಎಷ್ಟಾಗಿರ್ತದಪ್ಪ ಅಂದ್ರೆ ರಾತ್ರಿ 8 ಗಂಟೆ ಆಗಿರ್ತದೆ. 8 ಗಂಟೆ 20 ನಿಮಿಷ. ಯಾವುದೇ ಇದು ರೈಲ್ವೆ ಸಮಯ, ಅದನ್ನು 12 ಗಂಟೆ ಸಮಯಕ್ಕೆ ಮಾಡಿದಾಗ ಯಾವಾಗಲೂ ನಮ್ಗೆ 20 ಇತ್ತಪ್ಪ ಅಂತ 12 ಗಂಟೆ ಮೇಲೆ ಐತಿದು. 12 ಗಂಟೆ ಮೇಲೆ ಇತ್ತಪ್ಪ ಅಂತಂದಾಗ 8:20 ಇಲ್ಲಿ ನೋಡ್ರಿ, 7:20 ಅಂತೂ ಸಂಬಂಧ ಇಲ್ಲ, 7:20 ಅಂತ ಕೊಟ್ಟಿದ್ದಾರೆ. ಇಲ್ಲಿ 8:20 ಬೆಳಗ್ಗೆ ಹಾಕಬೇಕು, 8:20 ರಾತ್ರಿ ಹಾಕಬೇಕು ಅಂತ ಕ್ವಶನ್ಸ್ನ ಕೇಳ್ತಾರೆ. ಅವಾಗ ಸರಿಯಾದ ಉತ್ತರ 8:20 ರಾತ್ರಿ ಹಾಕ್ಬೇಕು. ಇದಕ್ಕೆ 12 ಗಂಟೆ ಮೇಲಿನ ಸಮಯಗಳು 13, 14 ಏನು ಬರ್ತಾವಲ್ಲ ಅವೆಲ್ಲ PM-ದಾಗ ಆಗ್ತವೆ. ಈಗ ಸಮಯ ಮಧ್ಯಾಹ್ನ 1 ಅಂದ್ರೆ 13 ಅಂತ ಕರಿತೀವಿ. ನೆಕ್ಸ್ಟ್ 18 ಅಂದಾಗ 6, 19 ಅಂದಾಗ 7, 20 ಅಂದಾಗ 8, ರಾತ್ರಿ ಆಗಿರ್ತೈತಲ್ಲ ಅದು. ಹೀಗಾಗಿ ರಾತ್ರಿ 8:20 ಇದಕ್ಕೆ ಸರಿ ಉತ್ತರ ಆಗ್ತದೆ. ಈ ತರಹ ಪ್ರಶ್ನೆಗಳು ನಿಮಗೆ ಈ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಒಳಗಡೆ ಬರ್ತಿರ್ತಾವೆ. ಈ ಥರ ಪ್ರಶ್ನೆಗಳಿಗಾಗಿ ನಾನು ಸಾಧ್ಯ ಆದಷ್ಟು ನನ್ನದೇ ಆದಂಥ ವೇ ಒಳಗಡೆ ಸಿಂಪಲಾಗಿ ಅರ್ಥ ಆಗಂಗೆ ಹೇಳಿರ್ತಿರ್ತೀನಿ. ನಿಮ್ಗೆ ಇನ್ನೂ ಸಾಕಷ್ಟು ಎಲ್ಲೋ ಪ್ರಶ್ನೆ ಪತ್ರಿಕೆಗಳು ಸಿಗಬೇಕಪ್ಪ ಅಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀ ಆನ್ಸರ್ಸ್ಗಳದೆಲ್ಲ ಕೂಡ ನಿಮ್ಗೆ ನೇರವಾಗಿಯೇ ಸಿಗ್ತಾವೆ. ಧನ್ಯವಾದಗಳು ರೀ.